ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಪಿಒಪಿ ಗಣೇಶ ಮೂರ್ತಿಗಳನ್ನ ಮಾರದಂತೆ ನಿಷೇಧ ಹೇರಿದೆ. ಇತ್ತ ಮಣ್ಣಿನ ಗಣೇಶ ಮೂರ್ತಿಗಳು ಜನರಿಗೆ ಹೆಚ್ಚಾಗಿ ಸಿಗ್ತಾ ಇಲ್ಲ. ಇದರ ನಡುವೆ ಬೆಂಗಳೂರಿನಲ್ಲಿ ಪೇಪರ್ ಗಣೇಶ ಮೂರ್ತಿಗಳಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ಗಣೇಶ ಮೂರ್ತಿ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಸಿಟಿಯ ಅಂಗಡಿಗಳು ಮಕ್ಕಳು ಯುವಕರಿಂದ ಫುಲ್ ರಶ್ ಆಗಿವೆ. ಇದರ ನಡುವೆ ಪೇಪರ್ ಗಣಪತಿಗೆ ಸಿಲಿಕಾನ್ ಸಿಟಿಯಲ್ಲಿ ಭರ್ಜರಿ ಡಿಮ್ಯಾಂಡ್ ಬಂದಿದೆ. ಪಿಒಪಿಗೆ ಸೆಡ್ಡು ಹೊಡೆಯುತ್ತಿವೆ ಪೇಪರ್ ಗಣೇಶ. ಪೇಪರ್ ಗಣೇಶ ಮೂರ್ತಿಗಳಿಗೆ ಫುಲ್ ಡಿಮ್ಯಾಂಡ್. ಮಣ್ಣಿನ ಮೂರ್ತಿಗಳಿಗೆ ಬೇಡಿಕೆ ಇದ್ರೂ ಜೇಡಿ ಮಣ್ಣಿಗೆ ಕೊರತೆ ಇದೆ. ಅಲ್ಲದೆ 5 ಅಡಿಗಿಂತ ಹೆಚ್ಚು ಎತ್ತರ ನಿರ್ಮಿಸುವುದು ಕಷ್ಟ. ಪೇಪರ್ ಆದರೆ 10 ಅಡಿಗೂ ಹೆಚ್ಚು ಎತ್ತರದ ಮೂರ್ತಿ ಮಾಡಬಹುದು. ಪೇಪರ್ ಮೂರ್ತಿ ತಯಾರಿಕೆ ಕಷ್ಟವಾದರೂ ಮೂರ್ತಿ ತುಂಬಾ ಹಗುರ. ನಿರ್ವಹಣೆ, ಪೂಜೆ, ನಂತರ ವಿಸರ್ಜನೆಗೂ ತೊಡಕಿಲ್ಲ. ಪರಿಸರಕ್ಕೂ ಹಾನಿಯಾಗಲ್ಲ. ಹೀಗಾಗಿ ತಯಾರಕರು ಮತ್ತು ಗ್ರಾಹಕರಿಂದ ಪೇಪರ್ ಗಣೇಶಗಳ ಕಡೆ ಒಲವು ತೋರಿಸುತ್ತಿದ್ದಾರೆ. ಟ್ರಿನಿಟಿ ಸರ್ಕಲ್, ಯಶವಂತಪುರ, ಬಸವನಗುಡಿ ಕಂಟೋನ್ಮೆಂಟ್ ಸೇರಿ ಹಲವೆಡೆ ಪೇಪರ್ ಗಣಪನ ಹವಾ ಜೋರಾಗಿದೆ. ಆದರೆ ಕಾಸ್ಟಿಂಗ್ ವೈಸ್ ಪರವಾಗಿಲ್ಲ, ಆದರೆ ಅಷ್ಟು ಡಿಸೈನ್ಸ್ ಬರ್ತಾ ಇಲ್ಲ. ನಾವು ಹೆಂಗೆ ಎಕ್ಸ್ಪೆಕ್ಟೇಷನ್ ಪಿಒಪಿ ಎಕ್ಸ್ಪೆಕ್ಟೇಷನ್ಸ್ ಏನಿದೆಯೋ ಆ ಥರ ಪೇಪರಲ್ಲಿ ಡಿಸೈನ್ಸ್ ಬರ್ತಲ್ಲ. ಅದು ಜನರು ತಗೊಂಡು ಹೋಗ್ತಾ ಇದ್ದಾರೆ. ಪರವಾಗಿಲ್ಲ, ಮೂಮೆಂಟ್ ಚೆನ್ನಾಗೇ ಇದೆ. ಇದರ ಮಧ್ಯೆ ಗಣೇಶೋತ್ಸವಕ್ಕೆ ಬೆಸ್ಕಾಂ ಗೈಡ್ಲೈನ್ಸ್ ಹೊರಡಿಸಿದೆ. ಹಬ್ಬಕ್ಕೆ ತೋರಣ, ಪೆಂಡಾಲ್, ಸೀರಿಯಲ್ ಲೈಟ್ ಹಾಕುವಾಗ ವಿದ್ಯುತ್ ತಂತಿಗಳ ಬಗ್ಗೆ ಎಚ್ಚರ ವಹಿಸಬೇಕು. ಸೀರಿಯಲ್ ಲೈಟ್ ತಂತಿ ಸಮರ್ಪಕ ಇನ್ಸುಲೇಟ್ ಆಗಿರಬೇಕು. ವಿದ್ಯುತ್ ಕಂಬದಿಂದ ಸಂಪರ್ಕ ಪಡೆಯಬಾರದು. ವಿದ್ಯುತ್ ತಂತಿ, ವಿದ್ಯುತ್ ಕಂಬ ಅಥವಾ ಪರಿವರ್ತಕ ಕೇಂದ್ರಗಳಿಗೆ ಚಪ್ಪರ, ಶಾಮಿಯಾನ ಕಟ್ಟಬಾರದು. ಮೆರವಣಿಗೆ ವೇಳೆ ರಸ್ತೆ ಬದಿ ವಿದ್ಯುತ್ ತಂತಿಗಳನ್ನು ಮೇಲಕ್ಕೆತ್ತಲು ಪ್ರಯತ್ನಿಸಬೇಡಿ. ಮೆರವಣಿಗೆ ಮಾರ್ಗವನ್ನು ಮುಂಚಿತವಾಗಿ ಎಸಿ ಗಮನಕ್ಕೆ ತನ್ನಿ. ತುಂಡಾದ ವೈರ್, ವಿದ್ಯುತ್ ಕಿಡಿ ಗಮನಕ್ಕೆ ಬಂದರೆ ಕೂಡಲೇ 1912 ಸಹಾಯವಾಣಿಗೆ ಕರೆ ಮಾಡಿ. ವಿದ್ಯುತ್ ಪರಿಕರಗಳಿರುವ ಸ್ಥಳಕ್ಕೆ ಡೇಂಜರ್ ಝೋನ್ ಎಂದು ಸೂಚಿಸಬೇಕು ಅಂತ ಬೆಸ್ಕಾಂ ಹೇಳಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಪೇಪರ್ ಗಣಪನಿಗೆ 20% ಬೇಡಿಕೆ ಹೆಚ್ಚಿದೆ. 100 ರೂಪಾಯಿಯಿಂದ 2 ಲಕ್ಷದವರೆಗೂ ಗಣೇಶ ಮೂರ್ತಿಗಳಿವೆ. ಅಂದಹಾಗೆ ಈ ಮೂರ್ತಿಗಳನ್ನು ಹೈದರಾಬಾದ್ ಸೇರಿದಂತೆ ಹಲವೆಡೆಯಿಂದ ತರಿಸಲಾಗ್ತಿದೆ. ಪೂರ್ಣಿಮಾ, TV9 ಬೆಂಗಳೂರು.